ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಫೆಬ್ರವರಿ 10ರ ಹೊತ್ತಿಗೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಆಗತ್ತಾ? ರಾಜ್ಯಾಧ್ಯಕ್ಷರ ಬದಲಾವಣೆ ಸುಳಿವು ಯತ್ನಾಳ್ ಬಣಕ್ಕೆ ಸಿಕ್ತಾ? ಹಾಗಾದ್ರೆ ಇವತ್ತು ಕರ್ನಾಟಕ ಭವನದಲ್ಲಿ ಲಿಂಗಾಯತ ನಾಯಕರ ಸಭೆ ಇದೆ. ಪ್ರಮುಖ ನಿರ್ಧಾರವನ್ನ ಕೈಗೊಂಡ ಬಿಜೆಪಿ ಲಿಂಗಾಯತ ಲೀಡರ್ಸ್. ಫೆಬ್ರವರಿ 10ಕ್ಕೆ ದೆಹಲಿಯಲ್ಲೇ ಲಿಂಗಾಯತರ ಮತ್ತೊಂದು ಸುತ್ತಿನ ಸಭೆ ಇದೆಯಂತೆ. ಸೋಮಣ್ಣ ಹೊಸ ಮನೆ ಪೂಜೆ ನೆಪದಲ್ಲಿ ದೆಹಲಿಗೆ ಹೋಗ್ತಾ ಇದ್ದಾರೆ ನಾಯಕರು. ಫೆಬ್ರವರಿ 10ಕ್ಕೆ ಸೋಮಣ್ಣ ಮನೆಯಲ್ಲಿ ಲಿಂಗಾಯತ ನಾಯಕರ ಸಭೆ ಇದೆ. ಫೆಬ್ರವರಿ 10ರ ಒಳಗಡೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿಲ್ಲ ಅಂದ್ರೆ ಮತ್ತೆ ಹೋರಾಟಕ್ಕೆ ಇಳಿಲಿದ್ದಾರೆ ರೆಬೆಲ್ಸ್ ಟೀಮ್ನವರು. ಯತ್ನಾಳ್ ಬಣಕ್ಕೆ ತಟಸ್ಥ ಬಣದಿಂದ ಈಗ ಬಹಿರಂಗ ಬೆಂಬಲ ಸಿಗ್ತಾ ಇದೆ. ಫೆಬ್ರವರಿ 10ರ ಹೊತ್ತಿಗೆ ಬಿಜೆಪಿಯಲ್ಲಿ ಏನಾಗ್ಬೋದು ಹಾಗಾದ್ರೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಾಜ್ಯ ಬಿಜೆಪಿಯ ಈ ಒಳಜಗಳ ಬಣ ಬಡಿದಾಟ ಈಗ ಮತ್ತೊಮ್ಮೆ ದೆಹಲಿ ತಲುಪಿದೆ. ಈ ಬಾರಿ ಏನಾಗತ್ತೆ ಅನ್ನೋ ಪ್ರಶ್ನೆ ಇದೆ. ಈ ಅತೃಪ್ತರ ಬಣದ ಬಗ್ಗೆ, ಈ ಯತ್ನಾಳ್ ಬಣದ ಬಗ್ಗೆ ಹೈಕಮಾಂಡ್ ಎಷ್ಟು ಸೀರಿಯಸ್ ಆಗಿದೆ? ಯಾಕಂದ್ರೆ ಪ್ರತಿ ಬಾರಿ ಬಂದಾಗ ಅವರು ಕಷ್ಟ ಕೇಳ್ತಾರೆ, ಸಮಸ್ಯೆ ಆಲಿಸ್ತಾರೆ, ಮತ್ತೆ ಕಳಿಸ್ತಾರೆ. ಈ ಬಾರಿ ಕೂಡ ಅದೇ ರೀತಿಯಾದಂತಹ ಕ್ರಮವನ್ನ ಅನುಸರಿಸ್ತಾ ಇದೆಯಾ ಅಥವಾ ಸೀರಿಯಸ್ ಆಗಿದ್ದಾರಾ? ಎರಡು ವಿಚಾರ ಇಲ್ಲಿದೆ ಶ್ವೇತಾ. ಕಳೆದ ಹಲವು ಬಾರಿ ಬಂದಂಥ ಸಂದರ್ಭದಲ್ಲಿ ಬರಿಗೈಯಲ್ಲಿ ವಾಪಸ್ಸಾಗಿದ್ದೂ ಇದೆ ಯತ್ನಾಳ್ ಅಂಡ್ ಟೀಮ್. ಆದರೆ ತದನಂತರದ ದಿನಗಳಲ್ಲಿ ಒಬ್ಬೊಬ್ಬರಾಗಿ ಭೇಟಿ ಆಗ್ತಾ ಇರುವಂಥದ್ದು ಮತ್ತೊಂದು ರೀತಿಯ ಒಂದು ವ್ಯಾಖ್ಯಾನ ಮಾಡಲಾಗ್ತಾ ಇರುವಂಥದ್ದು. ಯಾಕೆಂತ ಅಂದರೆ ಹಲವು ಬಾರಿ ಬಂದಿದ್ರು, ಅವ್ರಿಗೆ ಕೊಟ್ಟಿಲ್ಲ. ಈಗ ಏಕಾಏಕಿ ಹೈಕಮಾಂಡ್ ನಾಯಕರು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ದಾರೆ, ಅವರ ಅಹವಾಲುಗಳನ್ನು ಏನು ಕೇಳ್ತಾ ಇದ್ದಾರೆ, ಆಲಿಸ್ತಾ ಇದ್ದಾರೆ. ಅದು ಒಂದು ಕಡೆ. ಎರಡನೇದು ಇಲ್ಲೇ ಕೂತ್ಕೊಂಡು ದೆಹಲಿಗೆ ಬಂದು ಎಲ್ಲರ ನಾಯಕರನ್ನ, ಅಂದರೆ ವಿಜಯೇಂದ್ರ ಅವರ ವಿರುದ್ಧ ಇರುವಂಥ ಎಲ್ಲ ನಾಯಕರನ್ನ, ಸಂಸದರನ್ನ ಎಲ್ಲವೂ ಕೂಡ ಒಂದೊಟ್ಟಿಗೆ ಸೇರಬೇಕು, ಇದಕ್ಕೆ ಒಂದು ಇತಿಶ್ರೀ ಆಡಬೇಕು ಅನ್ನುವಂಥದ್ದು. ಯತ್ನಾಳ್ ಅವರು ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಹೇಳಿದರು, ವಿಜಯೇಂದ್ರ ಅವರನ್ನ ಇಳಿಸುವುದೇ ನಮ್ಮದು ಅಜೆಂಡಾ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈಗ ಆಲ್ರೆಡಿ ಹಲವು ಬಾರಿ ಹೇಳಿದ್ದಾರೆ, ಇವತ್ತು ದೆಹಲಿಯಲ್ಲೂ ಕೂಡ ಹೇಳಿರುವಂಥದ್ದು. ಸೊ ಇದಕ್ಕೆ ಆರಂಭ ಅನ್ನುವ ರೀತಿಯಲ್ಲಿ ಇವತ್ತು ಕರ್ನಾಟಕ ಭವನದಲ್ಲಿ ಎಲ್ಲರೂ ಕೂಡ ಸೇರಿದ್ರು. ಲಿಂಗಾಯತ ನಾಯಕರು GM ಸಿದ್ದೇಶ್ವರ್ ಅವರಿರ್ಬೋದು, ಯತ್ನಾಳ್ ಅವರಿರ್ಬೋದು, ಬೊಮ್ಮಾಯಿ ಅವರನ್ನ ಭೇಟಿಯಾದರು. ಸಂತೋಷು ಇವರೆಲ್ಲರೂ ಸೇರಿಕೊಂಡು ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಸುಮಾರು ಹೆಚ್ಚು ಕಡಿಮೆ ಒಂದು ಗಂಟೆಯ ಹೊತ್ತು ಮಾತುಕತೆಯನ್ನು ನಡೆಸಿದ್ರು, ಏನು ಮಾಡಬೇಕು ಮುಂದೆ ಅನ್ನುವಂಥದ್ದು. ಸೊ ಇದೇ ಹೊತ್ತಿನಲ್ಲಿ ಇವತ್ತು ಕೆಲವರು ಹೇಳ್ತಾ ಇದ್ದಾರೆ ನಡ್ಡಾ ಅವರ ಅಪಾಯಿಂಟ್ಮೆಂಟ್ಗೆ ಕೇಳಲಾಗ್ತಾ ಇದೆ, ಆದರೆ ಅದು ಸಿಗಬಹುದು, ಸಿಗದೇನೂ ಇರಬಹುದು ಅನ್ನುವಂಥದ್ದು ಮಾಹಿತಿ ಇದೆ. ಅದಾದ ನಂತರ ಫೆಬ್ರವರಿ 10ಕ್ಕೆ ಒಂದು ಸಮಯವನ್ನು ನಿಗದಿಯಾಗಿದೆ. ಅದು ಬಹಳ ಕುತೂಹಲ ಇರುವಂಥದ್ದು. ಸೊ ಫೆಬ್ರವರಿ 10ರಂದು ಈಗ ಕೇವಲ 4-5 ಜನ ಲಿಂಗಾಯತರು ನಾಯಕರು ಸೇರಿದ್ರು, ಅವತ್ತು ಇನ್ನಷ್ಟು ಜನ ಸೇರ್ತಾರೆ ಅನ್ನುವಂಥದ್ದು. ಅಂದರೆ ದೆಹಲಿಯಲ್ಲಿ ಸೇರ್ತಾರೆ. ಅದಕ್ಕೆ ಸೇರ್ಲಿಕ್ಕೂ ಕೂಡ ಒಂದು ರೀಸನ್ ಏನು ಅಂತ ಅಂದರೆ, ಕೇಂದ್ರ ಸಚಿವ ಸೋಮಣ್ಣ ಅವರ ಮನೆ, ಅಂದರೆ ಅವರು ಸಚಿವರಾದ ಮೇಲೆ ಒಂದು ನಿವಾಸ ನೀಡ್ತಾರೆ, ಅವತ್ತು ಪೂಜೆ ಕೂಡ ಇಟ್ಕೊಂಡಿದ್ದಾರೆ. ಆ ಪೂಜೆ ನೆಪದಲ್ಲಿ ಎಲ್ಲರೂ ಇಲ್ಲಿಗೆ ಬರ್ತಾರೆ, ದೆಹಲಿಯಲ್ಲಿ ಸೇರ್ತಾರೆ. ಸೋಮಣ್ಣ ಅವ್ರ ಮನೆಯಲ್ಲ, ದೆಹಲಿಯಲ್ಲಿ ಸೇರ್ತಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಹಾಗಾಗಿ ಅವತ್ತು ಚರ್ಚೆ ಆಗಿ ಇನ್ನೊಂದು ರೂಪ ಪಡಿಬಹುದು, ಅಥವಾ ಹೈಕಮಾಂಡ್ ಒಂದಷ್ಟು ಮಾಹಿತಿಗಳನ್ನ ಹೈಕಮಾಂಡ್ ಏನಾದರೂ ಕ್ರಮ ತಗೊಳ್ಳುತ್ತಾ ನೋಡಬೇಕು. ಥ್ಯಾಂಕ್ ಯು ಮಂಜುನಾಥ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.